ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಏಕೆಂದರೆ ಬೈಲಿಂಗ್ವಲಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಮಾಡೋದು. ಸೊ ಇವಾಗ ಕೂಡ ಹಾಕ್ತಾ ಇದ್ದೀವಿ. ಇವಾಗ ಬಂದುಬಿಟ್ಟು 4ನೇ ತರಗತಿಯ ಇಂಗ್ಲೀಷ್ ಇಟ್ ಮೀನ್ಸ್ ಸಂತೂರ್ ಟೈಟಲ್ ಇದೆ. ಬೈಲಿಂಗ್ವಲ್ನಲ್ಲಿರ್ತಕ್ಕಂಥ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಅದು. ಅದರದ್ದು 15 ಮಾರ್ಕ್ಸ್ಗೆ ಇರ್ತಕ್ಕಂಥ FA1 ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀವಿ. ಸೊ 4 ಮತ್ತು 5ನೇ ತರಗತಿಯ ಬೈಲಿಂಗ್ವಲಲ್ಲಿ ಎಲ್ಲ ಸಬ್ಜೆಕ್ಟ್ಗಳ LBAಗಳನ್ನು ಮತ್ತು FA ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಇಂಟ್ರೆಸ್ಟೆಡ್ ಇದೆ ಅನ್ನೋರು ಜಸ್ಟ್ ನಂಬರ್ ಕೊಡ್ತೀನಿ, 9964050759 ಇದೆ. ಸೊ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೀವೇನು ಮಾಡ್ಬೋದು, ಅವುಗಳನ್ನು ಬೈ ಮಾಡ್ಬೋದು. ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಅದ, ಆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಸಹಿತನೂ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ನಿಮಗೆ ಬೈಲಿಂಗ್ವಲ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಫಸ್ಟ್ ಗೊತ್ತಿರಬೇಕು, ಬೈಲಿಂಗ್ವಲಲ್ಲಿ ಆಗಬೇಕಾಗಿರ್ತಕ್ಕಂಥ ಸಿಲೆಬಸ್ ನೋಡೋದಾದರೆ ಜೂನ್ನಲ್ಲಿ ಕೇವಲ 5% ಕೊಟ್ಟಿದ್ದಾರೆ, ಜುಲೈಯಲ್ಲಿ ಕೊಟ್ಟಿರ್ತಕ್ಕಂಥದ್ದು 15%. ಓವರಾಲ್ 20% ಮೇಲೆ ಈ ಕ್ವಶನ್ ಪೇಪರ್ ಇದೆ. ಫಸ್ಟ್ ಯೂನಿಟಲ್ಲಿ 2 ಸಬ್ ಯೂನಿಟನ್ನು ತೆಗೆದುಕೊಂಡಿದ್ದೀವಿ. ಟುಗೆದರ್ ವೀಕ್ಯಾಂದಿಂದ 7 ಮಾರ್ಕ್ಸ್ ಕೊಟ್ಟಿದ್ದೀವಿ, 5 ಕ್ವಶನ್ಸ್ ಇದ್ದಾವೆ. ದ ಟಿಂಕ್ಲಿಂಗ್ ಬೆಲ್ಸ್ದಿಂದ 8 ಮಾರ್ಕ್ಸ್ ಇದ್ದಾವೆ, 5 ಕ್ವಶನ್ಸ್. ಸೊ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ 15 ಆ್ಯಂಡ್ ದಿಸ್ ಕ್ವಶನ್ ಪೇಪರ್ ಕ್ಯಾರಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಆರ್ 10 ಅಂತ ಇದೆ. ವೇಟೇಜ್ ನೋಡೋದಾದರೆ ಅಬ್ಜೆಕ್ಟಿವ್ಸ್ಗೆ ನಾಲೆಜ್ಗೆ 6 ಮಾರ್ಕು, ಕಾಂಪ್ರಿಹೆನ್ಷನ್ಗೆ 6, ಅಪ್ಲಿಕೇಶನ್ಗೆ 3. ಸೊ ಟೋಟಲ್ 15 ಮಾರ್ಕ್ ಕೊಟ್ಟಿದ್ದೀವಿ. ವೇಟೇಜ್ ಟು ಟೈಪ್ಸ್ ಆಫ್ ಕ್ವಶನ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ 6 ಇದ್ದಾವೆ, ಶಾರ್ಟ್ ಆನ್ಸರ್ 6 ಇದೆ, ಲಾಂಗ್ ಆನ್ಸರ್ಸು 3 ಇದ್ದಾವೆ. ಓವರಾಲ್ 15 ಮಾರ್ಕ್ ಇದೆ. ನೆಕ್ಸ್ಟ್ EVS ಮತ್ತು ಗಣಿತನೂ ಕೂಡ ನಿಮಗೆ ಲೈನ್ ಅಪ್ ಮಾಡ್ತೀವಿ. ಓಕೆ, ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 6 ಇದೆ, ಎವರೇಜ್ 6 ಮಾರ್ಕ್ ಇದೆ, ಡಿಫಿಕಲ್ಟ್ ಸ್ವಲ್ಪ 3 ಮಾರ್ಕ್ ಇದ್ದಾವೆ. ಓವರಾಲ್ 15 ಮಾರ್ಕೇ ಇರೋದು. ಸ್ವಲ್ಪ ಶಾರ್ಟಾಗಿ ನಾವು ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಟುಗೆದರ್ ವೀಕ್ಯಾಂದಿಂದ 1 ಮಾರ್ಕರ್ದು 3 ಕ್ವಶನ್ಸ್ ಇದ್ದಾವೆ. ಓಕೆ, 2 ಮಾರ್ಕರ್ದು 2 ಇದ್ದಾವೆ. ಟೋಟಲ್ 5 ಕ್ವಶನ್ಸ್, 7 ಮಾರ್ಕ್ ಇದೆ. ದ ಟಿಂಕ್ಲಿಂಗ್ ಬೆಲ್ಸ್ದಿಂದ 1 ಮಾರ್ಕರ್ದು 3 ಇದ್ದಾವೆ, 2 ಮಾರ್ಕರ್ದು 1, 3 ಮಾರ್ಕರ್ 1, ಟೋಟಲ್ 5 ಕ್ವಶನ್, 8 ಮಾರ್ಕ್. ಟೋಟಲ್ ಈ ಕ್ವಶನ್ ಪೇಪರಲ್ಲಿರೋದು 1 ಮಾರ್ಕರ್ದು 6 ಇದ್ದಾವೆ, 2 ಮಾರ್ಕರ್ದು 3, 3 ಮಾರ್ಕರ್ದು 1, 10 ಮಾರ್ಕ್, 15 ಕ್ವಶನ್ಸ್ ಇದೆ. ಇದ್ರದ್ದು ಕ್ವಶನ್ ಆನ್ಸರ್ ಬುಕ್ಲೆಟ್ ಟೈಪೇ ಕೊಡ್ತೀವಿ. ಸೊ ಅಲ್ಲಿ ಮೇಲೆ ಪ್ರಶ್ನೆ ಇರ್ತದೆ, ಕೆಳಗಡೆ ಏನು ಮಾಡ್ಬೋದು ಮಗು ಉತ್ತರಗಳನ್ನು ಬರಲಿಕ್ಕೆ ನಾವು ಪೇಸನ್ನು ಪ್ರೊವೈಡ್ ಮಾಡುವ ಹಾಗೆಯೇ PDFಸ್ಗಳನ್ನು ಕೊಡೋದು. ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA1 ಜುಲೈ 2026 ಮಾಡಲ್ ಆನ್ಸರ್ ಕ್ಲಾಸ್ 4 ಸಬ್ಜೆಕ್ಟ್ ಇಂಗ್ಲೀಷ್ ಸಂತೂರ್ ಮಾರ್ಕ್ಸ್ 15 ಟೈಮ್ 40 minutes. ಫಸ್ಟ್ ಒನ್, ಚೂಸ್ ದ ಅಪ್ರೋಪ್ರಿಯೇಟಿವ್ ಆನ್ಸರ್ ಫ್ರಮ್ ದ ಫಾಲೋವಿಂಗ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂತ ಕೇಳಿದ್ದಾರೆ. ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. 3 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ, ಆಯ್ಕೆಗಳಿದ್ದಾವೆ. ಚೋರ್ ಅಂತ ಇತ್ತು, ಪ್ಯಾಕ್, ಗ್ರೋವ್, ಹರ್ಡ್, ಸ್ವ್ಯಾರ್ನ್, ಬಂಚ್ ಮತ್ತು ಫ್ಲಾಕ್ ಅಂತ ಇದೆ. ಅದನ್ನೇ ಆಯ್ಕೆ ಮಾಡಿ ಬರಿಬೇಕು. ಸೊ ಫಸ್ಟ್ ಕೇಳಿದರು ಅ ಡ್ಯಾಶ್ ಆಫ್ ಶೀಪ್ ಅಂತ ಕೇಳಿದ್ದಾರೆ. ಸೊ FLOCK ಫ್ಲಾಕ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ಅ ಡ್ಯಾಶ್ ಆಫ್ ಓಲ್ಸ್ ಅಂತ ಇದೆ. ಪ್ಯಾಕ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಇದು ಕಾಮನ್ ನೌನಲ್ಲಿ ಏನು ಮಾಡುತ್ತಪ್ಪ ಅಂದ್ರೆ ಕೊಲೆಕೇಟಿವ್ಗಳನ್ನು ಹೇಳ್ತಕ್ಕಂಥದ್ದಿತ್ತು. ಅ ಡ್ಯಾಶ್ ಆಫ್ ಫ್ಲವರ್ಸ್ ಅಂತ ಕೇಳಿದ್ದಾರೆ. ಬಂಚ್ BUNCH ಬಂಚ್ ಅಂತ ಇತ್ತು. ಇಲ್ಲಿ ಈ ಥರನಾಗಿ ನಾವು 3 ಪ್ರಶ್ನೆಗಳನ್ನ ಏನು ಮಾಡಿದ್ದೀವಿ ಅಂತಂದರೆ ಫ್ರೇಮ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ ಮೇನ್ಸ್ 2ದಲ್ಲಿ ರೈಟ್ ದ ವರ್ಡ್ ದ್ಯಾಟ್ ಮೀನ್ಸ್ ಅಪೋಸಿಟ್ ಆಫ್ ದ ಹೈಲೈಟೆಡ್ ವರ್ಡ್ ಇನ್ ಈಚ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ವಾಕ್ಯಗಳಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥ ಶಬ್ದದ ವಿರುದ್ಧಾರ್ಥಕ ಶಬ್ದವನ್ನು ಆರಿಸಿ ಬರಿಬೇಕು. ಇಲ್ಲಿ ಕೂಡ 3 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಫೋರ್ತ್ ಒನ್, ಚಾಚಾ ಶೂಡ್ ಹಿಮ್ ಸಮ್ ಬ್ಯೂಟಿಫುಲ್ ಟಿಂಕ್ಲಿಂಗ್ ಬೆಲ್ಸ್ ಅಂತ ಇದೆ. A ಅಟ್ರಾಕ್ಟಿವ್, B ಅಗ್ಲಿ, C ಬ್ರೋಕನ್. ಸೊ ಬ್ಯೂಟಿಫುಲ್ದು ಅಪೋಸಿಟ್ ವರ್ಡ್ ಏನಾಗ್ತದಪ್ಪ ಅಂದ್ರೆ ಅಗ್ಲಿ ಅಂತ ಬರ್ತದೆ. ಸೊ ಅಗ್ಲಿ ಈಸ್ ದ ಏನಾಗ್ತದಪ್ಪ ಅಂತಂದ್ರೆ ರೈಟ್ ಆನ್ಸರ್ ಆಗ್ತದೆ. ಸೊ ನೀವೇನು ಮಾಡಬೇಕಾಗಿತ್ತು, ಅದನ್ನೇ ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್, ಪ್ರಶ್ನೆ 2, ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್ಸ್ ಅಂತ ಇದೆ. ಇಲ್ಲಿ ಬೈಗೆ ಇರ್ತಕ್ಕಂಥ ಅಪೋಸಿಟ್ ಫಾರ್ಮನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕು. ಆವಾಗ ಬೈದ್ ಏನಾಗ್ತದ, ಆಪ್ಷನ್ಸ್ ಕೊಟ್ಟಿದ್ರು. A ಸೆಲ್ ಅದ, B ಪರ್ಚೇಸ್ ಅದ, C ಆರ್ಡರ್ ಅಂತ ಇದೆ. ಸೊ ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಸೆಲ್ಗೆ S, ಬೈ ಅಂದರೆ ಕೊಂಡು, ಸೆಲ್ ಅಂದರೆ ಮಾರು ಅಂತ ಹೇಳ್ತಾರೆ. ಸೊ ಆಪ್ಷನ್ A ಸೆಲ್ ಈಸ್ ದ ರೈಟ್ ಆನ್ಸರ್. ಓಕೆನಾ. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 6. ಏನಿತ್ತಂತಂದರೆ
ದ ಫ್ರೂಟ್ ಸೆಲ್ಲರ್ ವಾಸ್ ಸೋ ಹ್ಯಾಪಿ ದ್ಯಾಟ್ ಗೇವ್ ಚಿನ್ನ 10 rupees ಆ್ಯಸ್ ಅ ರಿವಾರ್ಡ್ ಅಂತ ಇದೆ. ಇಲ್ಲಿ ರಿವಾರ್ಡ್ ಅಂದರೆ ಬಹುಮಾನ. ಓಕೆನಾ, ಇದನ್ನೇ ಏನು ಮಾಡಿರೋದು ಅಂದರೆ ಹೈಲೈಟೆಡ್ ಮಾಡಿರೋದು. ಸೊ ಇಲ್ಲಿ ಈ ರಿವಾರ್ಡ್ಗೆ ಹೈಲೈಟೆಡ್ ಮಾಡಿರ್ತಕ್ಕಂಥಕ್ಕೆ ಏನು ಕೇಳಿದ್ರಪ್ಪ ಅಂತಂದರೆ ಅಪೋಸಿಟ್ ಫಾರ್ಮನ್ನು ಕೇಳಿದ್ದಾರೆ. ಎ ಆಫರ್ ಇದೆ, ಬಿ ಪ್ರೈಸ್ ಇದೆ, ಸಿ ಪನಿಷ್ಮೆಂಟ್ ಇದೆ. ರಿವಾರ್ಡ್ ಅಂದರೆ ಬಹುಮಾನ, ಪನಿಷ್ಮೆಂಟ್ ಅಂದರೆ ಶಿಕ್ಷೆ. ಸೊ ಆಪ್ಷನ್ ಸಿ ಪನಿಷ್ಮೆಂಟ್ ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು, ಆಯ್ಕೆ ಮಾಡಿ ಬರಿಬೇಕಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಿದ್ದಾವೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು. ವೆರಿ ಸಿಂಪಲ್. ವಾಟ್ ಹ್ಯಾಪನ್ಸ್ ವೆನ್ ಯು ಜಾಯಿನ್ ಹ್ಯಾಂಡ್ಸ್ ವಿತ್ ಯುವರ್ ಟೀಮ್ ಅಂತ ಕೇಳಿದ್ದಾರೆ. ನೀವು ನಿಮ್ಮ ತಂಡದೊಂದಿಗೆ ಸೇರ್ಪಡೆ ಆದರೆ ಏನು ನಿಮಗೆ ಹ್ಯಾಪನ್ ಆಗ್ತದ, ಏನು ಆಶ್ಚರ್ಯ ಆಗ್ತದ, ಏನು ಅನ್ನಿಸ್ತದ ಅಂತ ಇತ್ತು. ಸೊ ವೆನ್ ವಿ ಜಾಯಿನ್ ಹ್ಯಾಂಡ್ಸ್ ವಿತ್ ಅವರ್ ಟೀಮ್ ವಿ ಬಿಕಮ್ ಸ್ಟ್ರಾಂಗರ್ ಟುಗೆದರ್, ಕ್ಯಾನ್ ಅಚೀವ್ ಅವರ್ ಗೋಲ್ ವಿತ್ ಯುನಿಟಿ ಆ್ಯಂಡ್ ಟೀಮ್ ವರ್ಕ್. ಸೊ ನಾವು ತಂಡಕ್ಕೆ ಸೇರಿಕೊಳ್ಳೋದರಿಂದ ತಂಡ ಸದೃಢವಾಗ್ತದೆ ಮತ್ತು ಗುರಿಗಳನ್ನು ಮುಟ್ಬೋದು. ಅಷ್ಟೇ ಅಲ್ಲದೆ ಒಗ್ಗಟ್ಟು ಮತ್ತು ನಮ್ಮ ಗುಂಪಿನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಮೂಹವನ್ನು ಕಾರ್ಯಗಳನ್ನು ಮಾಡಬಹುದು ಅನ್ನೋದನ್ನು ಉತ್ತರದಲ್ಲಿ ನೀವು ಬರಿಬೇಕು. ಮುಂದಿನ ಪ್ರಶ್ನೆ 8. ವೈ ಈಸ್ ಹೆಲ್ಪಿಂಗ್ ಈಚ್ ಅದರ್ ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ. ಎಲ್ಲರೂ ಒಗ್ಗೂಡಿ ಮಾಡತಕ್ಕಂಥದ್ರು ಅದರ ಮಹತ್ವ ಆದರೆ ಏನು? ಎಸ್, helping each other builds trust, make task easier and ensures no one feels left out. It also help us team succeed. ಸೊ ನಾವು ಎಲ್ಲರೂ ಕೂಡಿಕೊಂಡು ಸಹಾಯವನ್ನು ಮಾಡೋದ್ರಿಂದ, ಒಬ್ಬರಿಗೊಬ್ಬರು ಸಹಾಯಗಳನ್ನು ಮಾಡೋದ್ರಿಂದ ನಾವೇನು ಮಾಡ್ಬೋದು, ನಮ್ಮಲ್ಲಿರ್ತಕ್ಕಂಥ ಬೂಲ್ಡ್ ಟ್ರಸ್ಟ್, ನಮ್ಮಲ್ಲಿ ವಿಶ್ವಾಸವನ್ನು ಹೆಚ್ಚಿಸ್ಬೋದು. ಮೇಕ್ ಅ ಟಾಸ್ಕ್ ಈಸಿಯರ್, ಯಾವುದೇ ಕೆಲಸವನ್ನು ಸರಳವಾಗಿ ಮಾಡ್ಬೋದು. ಎನ್ಜುವರ್, ನೋ ಒನ್ ಫೀಲ್ಸ್ ಲೆಫ್ಟ್ ಔಟ್, ಏನನ್ನು ಕೂಡ ನಾವು ಬಿಡದೆ ಎಲ್ಲವನ್ನು ಕೂಡ ನಾವು ಕೆಲಸಗಳನ್ನು ಮಾಡಿ. ಲಾಸ್ಟ್ ಏನು ಕೇಳಿದ್ದಾರೆ, ಇಟ್ ಆಲ್ಸೋ ಹೆಲ್ಪ್ಸ್ ದ ಟೀಮ್ ಸಕ್ಸೀಡ್, ನಮ್ಮ ಗುಂಪು ಜಯವನ್ನು ಹೊಂದಲಿಕ್ಕೆ ಸೊ ನಾವೇನು ಮಾಡಬೇಕು, ಈಚ್ ಅದರ್ ಹೆಲ್ಪನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಪದ್ಯದಲ್ಲಿ ಇತ್ತು. ಮುಂದಿನ ಪ್ರಶ್ನೆ, ಹೌ ಡಿಡ್ ಕಮಲಾ ಹೆಲ್ಪ್ ಚಿನ್ನ ಫೀಲ್ ಬೆಟರ್ ಅಂತ ಕೇಳಿದ್ದಾರೆ. ಸೊ ಕಮಲಾ ಕನ್ಸೋಲ್ಡ್ ಚಿನ್ನ ಜೆಂಟ್ಲಿ, ವೈಪ್ಡ್ ಹೀಸ್ ಟೀರ್ಸ್ ಆ್ಯಂಡ್ ಪ್ರಾಮಿಸ್ ಟು ಗಿವ್ ಹಿಮ್ ಮನಿ ಟು ಬೈ ದ ಬೆಲ್ಸ್ ಅಂತ ಬರೆದ್ರೆ ಸಾಕು. ಅಂದರೆ ಲಾಸ್ಟ್ 3 ಮಾರ್ಕಲ್ಲಿ ನಾವು ವೆರಿ ಸಿಂಪಲ್ ಕೊಟ್ಟಿತ್ತು. ರೈಟ್ ಅ ಟ್ರೂ ಫಾರ್ ಟ್ರೂ, ಅಂದರೆ ಟಿ ಅಂದರೆ ಟ್ರೂ, ಎಫ್ ಅಂದರೆ ಫಾಲ್ಸ್ ಅಂತ ಬರೀಬೇಕು. ಎ ಇತ್ತು, ಚಿನ್ನ ವಾಂಟೆಡ್ ಟು ಬೈ ದ ಬೆಲ್ಸ್ ಟು ಅಟ್ಯಾಚ್ ದೆಮ್ ಟು ಹೀಸ್ ಅ ಬೈಸಿಕಲ್, ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್, ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಸೆಕೆಂಡ್ ಒನ್, ಚಿನ್ನಾಸ್ ಮದರ್ ಕಮಲಾ ಕಂಫರ್ಟೆಡ್ ದೆಮ್ ವೆನ್ ಹಿ ಕೇಮ್ ಹೋಮ್ ಫೀಲಿಂಗ್ ಸ್ಯಾಡ್ ಅಂತ ಕೇಳಿದ್ದಾರೆ. ಸೊ ಇದು ಟ್ರೂ ಆಗಿರ್ತಕ್ಕಂಥ ಸೆಂಟೆನ್ಸು. ದ ಫ್ರೂಟ್ ಸೆಲ್ಲರ್ ಗಿವ್ ಚಿನ್ನ 20 rupees ಎಕ್ಸ್ಟ್ರಾ ಆ್ಯಸ್ ಚೇಂಜ್ ಅಂತ ಇದೆ. ಸೊ ಇದು ಫಾಲ್ಸ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ, ತಪ್ಪಾಗಿರ್ತಕ್ಕಂಥ ಹೇಳಿಕೆ ಇತ್ತು. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಹೇಳಿಕೆಗಳಿತ್ತು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್. ಬೈಲ್ಯಾಂಗ್ವಲಲ್ಲಿ ಎಲ್ಲವುಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಸೊ ನಿಮಗೆ ಅವಶ್ಯಕತೆ ಅನಿಸಿದರೆ ಖಂಡಿತವಾಗಿ ನೀವೇನು ಮಾಡ್ಬೋದು ಅಂತಂದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡಬಹುದು ಅಂತ ಇನ್ನೊಂದು ಸಾರಿ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.